ತರಗತಿ ಗಣಿತ ಭಾಗ 1 ಅಧ್ಯಾಯ 1 ಪೂರ್ಣಾಂಕಗಳು. ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಅಭ್ಯಾಸ 1.1ರ ಮೊದಲನೇ ಪ್ರಶ್ನೆ, ಮೊತ್ತ -7 ಅಂದರೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಅದರ ಮೊತ್ತ -7 ಬರಬೇಕು. -4 -3 -7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ, ಆದ್ದರಿಂದ 7 ಬರುತ್ತದೆ. ಇಲ್ಲಿ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಚಿಹ್ನೆ ಇರೋದರಿಂದ -7. ಎರಡನೇ ಪ್ರಶ್ನೆ ನೋಡೋದಾದರೆ, ವ್ಯತ್ಯಾಸ -10 ಅಂದರೆ ಎರಡು ಸಂಖ್ಯೆಗಳನ್ನು ನಾವು ಕಳೆದಾಗ ಅದರ ವ್ಯತ್ಯಾಸ -10 ಬರಬೇಕು. 10ರಲ್ಲಿ -20 ಕಳೆದಾಗ -10 ಬರುತ್ತದೆ. ಅದೇ ರೀತಿಯಾಗಿ -20 + 10 ಅಂದರೆ -10 ಬರುತ್ತದೆ. ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಚಿಹ್ನೆ ಇರುವುದರಿಂದ -10 ಬರುತ್ತದೆ. ವ್ಯತ್ಯಾಸ 0 ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ. ಅಂದರೆ ಎರಡು ಸಂಖ್ಯೆಗಳನ್ನು ಕಳೆದಾಗ ನಮಗೆ ಅದರ ವ್ಯತ್ಯಾಸ 0 ಬರಬೇಕು. 10ರಲ್ಲಿ 10 ಕಳೆದಾಗ ನಮಗೆ ಅದರ ವ್ಯತ್ಯಾಸ 0 ಬರುತ್ತದೆ. ಎರಡನೇ ಮುಖ್ಯ ಪ್ರಶ್ನೆ, ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ. ಅಂದರೆ ಎರಡು ಸಂಖ್ಯೆಗಳನ್ನು ಕಳೆದಾಗ ನಮಗೆ ವ್ಯತ್ಯಾಸ 8 ಬರಬೇಕು. -10 ಮೈನಸ್ ಬ್ರಾಕೆಟ್ ಆಫ್ -18 -10 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ, ಆದ್ದರಿಂದ +18 8 ಬರುತ್ತದೆ. ಅದೇ ರೀತಿಯಾಗಿ -1 ಮೈನಸ್ ಆಫ್ ಬ್ರಾಕೆಟ್ -9 -1 + 9 8 ಬರುತ್ತದೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಮೊತ್ತ -5 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ. ಅಂದರೆ ಎರಡು ಸಂಖ್ಯೆಗಳ ಮೊತ್ತ -5 ಆಗುವಂತೆ ಒಂದು ಋಣ ಪೂರ್ಣಾಂಕವಿರಬೇಕು ಮತ್ತು ಒಂದು ಧನ ಪೂರ್ಣಾಂಕ ಇರಬೇಕು. -25 + 20 ಅಂದರೆ ಎರಡು ಸಂಖ್ಯೆಗಳ ವ್ಯತ್ಯಾಸ -5 ಬರುತ್ತದೆ. 2 -7 ಅಂದರೆ -5. ವ್ಯತ್ಯಾಸ 3 ಆಗುವಂತೆ ಒಂದು ಋಣ ಪೂರ್ಣಾಂಕ ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ. ಅಂದರೆ ಎರಡು ಸಂಖ್ಯೆಗಳ ವ್ಯತ್ಯಾಸ -3 ಆಗುವಂತೆ ಒಂದು ಋಣ ಪೂರ್ಣಾಂಕವಿರಬೇಕು, ಒಂದು ಧನ ಪೂರ್ಣಾಂಕವಿರಬೇಕು. 7 -10 ಅಂದರೆ -3 ಬರುತ್ತದೆ. ಮೂರನೇ ಪ್ರಶ್ನೆ, ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ 3 ಸುತ್ತುಗಳಲ್ಲಿ ಎ ತಂಡವು -40, 10, 0 ಅಂಕಗಳನ್ನು ಮತ್ತು ಬಿ ತಂಡವು 10, 0, -40 ಅಂಕಗಳನ್ನು ಗಳಿಸಿದವು. ಯಾವ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿತು? ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ? ಎ ತಂಡವು ಗಳಿಸಿದ ಅಂಕಗಳು -40 + 10 + 0 ಅಂದರೆ -30 ಬರುತ್ತದೆ. ಅದೇ ರೀತಿಯಾಗಿ ಬಿ ತಂಡವು ಗಳಿಸಿದ ಅಂಕಗಳು 10 + 0 -40 ಅಂದರೆ -30 ಬರುತ್ತದೆ. ಎರಡೂ ತಂಡಗಳ ಅಂಕಗಳು ಸಮ ಇರುತ್ತವೆ. ಎ ತಂಡದ್ದು -30 ಇರುತ್ತದೆ, ಬಿ ತಂಡದ್ದು -30 ಇರುತ್ತದೆ. ನಾಲ್ಕನೇ ಪ್ರಶ್ನೆ, ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ. ಒಂದನೇ ಪ್ರಶ್ನೆ, -5 + ಬ್ರಾಕೆಟ್ -8 ಬ್ರಾಕೆಟ್ -8 + ಬ್ರಾಕೆಟಲ್ಲಿ ಯಾವ ಸಂಖ್ಯೆ ಬರುತ್ತದೆ ಎಂದು ನಾವು ಬರೆಯಬೇಕು. ಇದು ಪರಿವರ್ತನೆಯ ನಿಯಮವಾಗಿರುವುದರಿಂದ ಇಲ್ಲಿ -5 ಬರುತ್ತದೆ. ಎರಡನೇ ಪ್ರಶ್ನೆ, -53 + -53 -53ಕ್ಕೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ -53 ಬರುತ್ತದೆ ಎಂದು ನೋಡಬೇಕು. 0 ಕೂಡಿಸಿದಾಗ -53 ಬರುತ್ತದೆ. ಇದು ಸಂಕಲನದ ಅನನ್ಯತಾಂಶವಾಗಿದೆ. ಮೂರನೇ ಪ್ರಶ್ನೆ, 17 + -0 ಅಂದರೆ 17ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ಮೊತ್ತ 0 ಬರುತ್ತದೆ. 17 + ಬ್ರಾಕೆಟ್ -17 0 17ಕ್ಕೆ -17 ಕೂಡಿಸಿದಾಗ ನಮಗೆ 0 ಬರುತ್ತದೆ. ಇದು ಸಂಕಲನದ ವಿಲೋಮ. ನಾಲ್ಕನೇ ಪ್ರಶ್ನೆ, 13 + ಬ್ರಾಕೆಟ್ -12 + 13 + ಬ್ರಾಕೆಟ್ -12 + -7 ಇದು ಸಹವರ್ತಿಯತೆಯ ನಿಯಮವಾಗಿರುತ್ತದೆ, ಆದ್ದರಿಂದ -7 ಬರುತ್ತದೆ. ಐದನೇ ಪ್ರಶ್ನೆ, -4 + ಬ್ರಾಕೆಟ್ 15 + ಬ್ರಾಕೆಟ್ -3 ಬ್ರಾಕೆಟ್ ಕ್ಲೋಸ್ -4 + 15 + ಇಲ್ಲಿ
-3 ಬರುತ್ತದೆ. ಇದು ಸಹವರ್ಧನೆಯ ನಿಯಮವಾಗಿರುತ್ತದೆ. ಇದು ಅಭ್ಯಾಸ 1.1ರ